ಹಾಯ್ ಹಲೋ ಫ್ರೆಂಡ್ಸ್, ಇದು ನಿಮ್ಮ ಪ್ರೀತಿಯ ಸ್ವಾಮಿ ಕನ್ನಡಿಗ. ಇವತ್ತು ಒಂದು 6-7 kg ವೆಜಿಟೇಬಲ್ ಪಲಾವ್ ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ. ಪಾಮ್ ಆಯಿಲ್ ಆದರೆ ಒಂದು 7 ಲೀಟ್ರ್ ಹಾಕೊಳ್ಳಿ, ಸನ್ಪ್ಯೂರ್ ಆದರೆ 1.5 ಲೀಟ್ರ್ ಹಾಕೊಳ್ಳಿ ಸಾಕು. ಹಾಗೆ ಗರಂ ಮಸಾಲ, ಚಕ್ಕೆ, ಲವಂಗ, ಅನಾನಸು, ಮರಟ್ ಮೊಗ್ಗು ಎಲ್ಲ ಒಂದು ಸ್ವಲ್ಪ ಹಾಕೊಳ್ಳಿ, ಏಲಕ್ಕಿ ಎಲ್ಲನೂ ಹಾಕ್ಕೊಂಡು ಕಾವು ಬಂದಮೇಲೆ 1-2 kg ಈರುಳ್ಳಿ ಕಟ್ ಮಾಡಿ ಹಾಕೊಳ್ಳಿ. ಒಂದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಈರುಳ್ಳಿ ಅಲ್ಲಿ ತನಕ ಫ್ರೈ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಕಲರ್ ಚೇಂಜ್ ಆದಮೇಲೆ ನೆಕ್ಸ್ಟು ಸ್ವಲ್ಪ ಕೊತ್ತಂಬರಿ, ಪುದೀನ ಸೊಪ್ಪು ಹಚ್ಕೊಂಡು ಹಾಕೋಬೇಕು. 1-2-3 ಕಟ್ಟು. ಇದು ಮನೇಲಿ ಮಾಡ್ಕೊಳ್ಳಿ. ಜಾಸ್ತಿ ಜನ ಬಂದಾಗ ಇದು ಒಂದು 50-60 ಸೀಟ್ಗೆ ಆಗುತ್ತೆ. ಆ ಥರ ಇದ್ದಾಗ ಸಿಂಪಲ್ಲಾಗಿ ಮಾಡ್ಕೊಬೋದು ಮನೆಯಲ್ಲೇ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 7-1/2 kg ಆದರೆ ಸಾಕು. ಎಲ್ಲನೂ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನೆಕ್ಸ್ಟು 1 ಸ್ಪೂನ್ ಅಷ್ಟು ಅರಿಶಿನ ಹಾಕೊಳ್ಳಿ. ತಿರುಗಿಸ್ಕೊತಾನೆ ಇರಬೇಕು, ತಲೆ ಹಿಡಿದ್ಬಿಡುತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕತ್ತಲ್ಲ ಅದಕ್ಕೆ. 2-3 kg ಅಷ್ಟು ಕ್ಯಾರೆಟು, ಬೀನೀಸು ಕಟ್ ಮಾಡಿ ನೀವು ಗೆಡ್ಡೆಕೋಸು, ಹೂಕೋಸು ಎರಡನ್ನೂ ಹಾಕ್ಬೋದು. ನಾನು ಬರೀ ಕ್ಯಾರೆಟ್, ಬೀನೀಸ್ ಹಾಕ್ತಿದ್ದೀನಿ. ಆಮೇಲೆ ಬರೀ ಹಸಿಮೆಣ್ಸಿನ್ಕಾಯಿ ರುಬ್ಕೊಂಡು ಹಾಕ್ಕೊಂಡಿರೋದು. ಇದೊಂದು ಅರ್ಧ kg ಹಸಿಮೆಣ್ಸಿನ್ಕಾಯಿ. 6-7 kgಗೆ ಅರ್ಧ kg ಹಸಿಮೆಣ್ಸಿನ್ಕಾಯಿ ಸಾಕು. ಶುಂಠಿ ಬೆಳ್ಳುಳ್ಳಿ ಪೇಸ್ಟು 7-ಅರ್ಧ kg ಸಾಕು. ಅರ್ಧ kgಗಿಂತ ಕಮ್ಮಿ ಆದರೂ ಪರವಾಗಿಲ್ಲ, ಜಾಸ್ತಿ ಆದರೆ ಕೈ ಬರ್ಬಿಡುತ್ತೆ. ಉಪ್ಪು ಹಾಕೋತಿದ್ದೀನಿ. ಒಳ ಮುಷ್ಟಿಲಿ ಒಂದು 6-7 ಮುಷ್ಟಿಯಷ್ಟು ಉಪ್ಪು ಹಾಕೋಬೇಕು. ನೀವು ದೇವಸ್ಥಾನ ಫಂಕ್ಷನ್ಗಳೆಲ್ಲ ಮಾಡೋದಕ್ಕೆ ಉಪ್ಪು ಆಯ್ತದೆ ಅಂದರೆ ಒಳ ಮುಷ್ಟಿಯಲ್ಲಿ 1 kgಗೆ 1 ಒಳ ಮುಷ್ಟಿ ಉಪ್ಪು ಆ ಮೆಜರ್ಮೆಂಟಲ್ಲಿ ಹಾಕೋಬೇಕು. ಧನಿಯಾ ಪುಡಿ ಮತ್ತು ಗರಂ ಮಸಾಲ. ಧನಿಯಾ ಪುಡಿ ಒಂದು 3 ಸ್ಪೂನು, ಗರಂ ಮಸಾಲ ಒಂದು 2 ಸ್ಪೂನು ಹಾಕ್ಕೊಂಡಿದ್ದೀನಿ. ಜಾಸ್ತಿ ಮಸಾಲ ಆದರೂ ಚೆನ್ನಾಗಿರೋಕ್ಕಿಲ್ಲ, ಲೈಟ್ ಆಗಿದ್ರೆ ತುಂಬ ಚೆನ್ನಾಗಿರ್ತದೆ. ನೀವು ಬೇಕಾದ್ರೆ ಚಿಕನ್ ಮಸಾಲ ಕೂಡ ಆ್ಯಡ್ ಮಾಡ್ಕೋಬೋದು. ನೋಡಿ, ಒಂದು ಸ್ವಲ್ಪ ಫ್ರೈ ಆದಮೇಲೆ 1 ಲೀಟ್ರ್ ಅಷ್ಟು ಮೊಸರು ಹಾಕೋತಿದ್ದೀನಿ. ಮೊಸರು ಹಾಕೊಂಡ್ಮೇಲೆ ಏನು ಜಾಸ್ತಿ ತಳ ಇಡೋಕ್ಕಿಲ್ಲ. ನೀವು ಮೊಸರು ಹಾಕ್ಕೊಂಡು ನಿಂಬೆಹಣ್ಣು ಹಾಕಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ಪಲಾವ್ ಕಣಗೆ ಬರ್ತದೆ ಸೇಮ್. ನೋಡಿ, ನೀರು ಹಾಕೋತಿದ್ದೀನಿ. 1 kgಗೆ 2 ಸೇರ್ ನೀರು, 2 ಜಗ್ಗು. ಅದೇ ಥರ 14 ಜಗ್ ನೀರು ಹಾಕೋತಿದ್ದೀನಿ 7 kg ಪಲಾವ್ಗೆ. ನೋಡಿ, ಮೆಜರ್ಮೆಂಟಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರ್ತದೆ. ಅಳ್ತಾ ಇಲ್ಲಂತೆ ಮಾಡಿದ್ರೆ ಮುಳ್ಳಕ್ಕಿ ಆಗೋದು, ಇಲ್ಲಾಂದರೆ ಅನ್ನ ಜಾಸ್ತಿ ಬೆಂದೋಗೋದು ಆ ಥರ ಆಗುತ್ತೆ. ನೀವು ನೆನೆ ಹಾಕ್ಬಿಟ್ಟು ಮಾಡ್ತೀನಿ ಅಂದರೆ 1.5 ಜಗ್ ಸಾಕು. ಡೈರೆಕ್ಟಾಗಿ ಹಾಕ್ತೀನಿ ಅಂದರೆ 1-2 ಬೇಕಲೇಬೇಕು. ಹಂಗೆ ಸ್ವಲ್ಪ ಸೋಯಾಬೀನ್ ಹಾಕೋತಿದ್ದೀನಿ. ಇದು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರ್ತದೆ. ನೋಡಿ, ಈ ಥರ ಚೆಂದ ಕುದಿ ಬರಬೇಕು. ಆವಾಗ ನೆಕ್ಸ್ಟು ಅಕ್ಕಿ ಹಾಕೋತಿದ್ದೀನಿ.
7 ಸೇರಷ್ಟು ಅಕ್ಕಿ ಹಾಕೋತಿದ್ದೀನಿ. ಅಕ್ಕಿ ಹಾಕ್ಕೊಂಡು ಈ ಥರ ತಿರುಗಿಸ್ಕೋಬೇಕು, ಇಲ್ಲ ಅಂತಂದರೆ ತಲೆ ಹಿಡಿದು ಬಿಡುತ್ತೆ. ಆಮೇಲೆ ಲೋ ಫ್ಲೇಮಲ್ಲಿ ಬಿಟ್ಬಿಟ್ರೆ ಆಗುತ್ತೆ. ಸ್ಟಾರ್ಟಿಂಗ್ ತಿರುಗಿಸ್ಕೋಬೇಕು ಅಷ್ಟೇ. ನೀವು ರುಚಿ ನೋಡಂಗಿದ್ರೆ ಈಗಲೇ ನೋಡ್ಕೊಬಿಡ್ಬೇಕು. ಸಾಲ್ಟ್ ಬೇಕಾದ್ರೆ ಹಾಕೊಳ್ಳಿ. ನಾವು ಒಳ ಮುಷ್ಟಿಲಿ ಹಾಕೊಂಡಿರೋದು ಪಕ್ಕ ಆಗುತ್ತೆ. ಆಮೇಲೆ ಟೊಮೊಟೊ ಲಾಸ್ಟ್ಗೆ ಹಾಕಿದ್ರೆ ಟೊಮೊಟೊ ಸಿಕ್ಕಿ ತುಂಬ ಚೆನ್ನಾಗಿ ಕಾಣ್ತದೆ. ಸ್ಟಾರ್ಟಿಂಗ್ ಆಗ್ಬಿಟ್ರೆ ಫ್ರೈ ಆಗೋಯ್ತದೆ. ಈ ಥರ ಹಾಕಿದ್ರೆ ತುಂಬ ಚೆನ್ನಾಗಿರ್ತದೆ. ನೀವು ಟೊಮೊಟೊ ಬಾತ್ ಮಾಡಬೇಕಾದ್ರೂ ಇದೇ ಥರ ಹಾಕಿ ಲಾಸ್ಟಲ್ಲಿ ಟೊಮೊಟೊ, ಆವಾಗ ತಿನ್ನೋಕ್ಕೆ ಬಾಯಿಗೆ ಸಿಕ್ಕಿ ತುಂಬ ಚೆನ್ನಾಗಿ ಇರ್ತದೆ, ಕಾಣ್ತದೆ. ಟೊಮೊಟೊ ಪಲಾವ್ ಯಾವುದೇ ಆದ್ರೂ ನೋಡಿ. ಈಗ ಒಂದು 50% ಆಗೈತೆ. ನೋಡಿ ಈ ಥರ ಈಗ ಜಾಸ್ತಿ ತಿರುಗಿಸ್ಕೋಬೇಕು, ತಡೆ ಹಿಡಿದ್ಬಿಡುತ್ತೆ. ಇಲ್ಲಿ ತನಕ ಸುಮಾರು ತಿರುಗಿಸ್ಕೊಂಡ್ರೂ ಆಗುತ್ತೆ. ಇನ್ಮೇಲೆ ಚೆನ್ನಾಗಿ ತಿರುಗಿಸ್ಕೋಬೇಕು. ನೋಡಿ ಈಗ 70% ಆಗೈತೆ. ನೋಡಿ ತರಕಾರಿ ಎಲ್ಲ, ಟೊಮೊಟೊ ಎಲ್ಲ ತುಂಬ ಚೆನ್ನಾಗಿ ಕಾಣ್ತವೆ. ಈ ಥರ ಜಾಸ್ತಿ ಇದ್ದರೆ ತರಕಾರಿ ಪಲಾವ್ ಚೆನ್ನಾಗಿರ್ತದೆ. ನಾನು ಒಂದು 1/4 ಲೀಟ್ರಷ್ಟು ನಂದಿನಿ ತುಪ್ಪ ಹಾಕೋತಿದ್ದೀನಿ. ಸ್ಟಾರ್ಟಿಂಗ್ ಹಾಕೋಬಿಟ್ರೆ ಫ್ಲೇವರ್ ಇರೋಕ್ಕಿಲ್ಲ. ಇವಾಗ ಹಾಕೊಂಡ್ರೆ ಅದರ ತುಪ್ಪದ ಫ್ಲೇವರು ಘಮ ಘಮ ಅಂತ ಇರ್ತದೆ. ಈಗ ದಮ್ ಹಾಕೋ ಟೈಮ್ ಬಂದಿದೆ. ಈಗ ದಮ್ ಹಾಕ್ಬೇಕು. ಕೆಳಗಡೆ ಒಂದು ತವಾ ಕಲ್ ಮಾಡಿಬಿಟ್ಟು ಸ್ವಲ್ಪ ಲೋ ಫ್ಲೇಮ್ ಇಟ್ಬಿಟ್ಟು ಈ ಥರ ವೆಯ್ಟ್ ಏನಾದ್ರು ತಟ್ಟೆ ಮುಚ್ಚಿಬಿಟ್ಟು ವೆಯ್ಟ್ಗೆ ಚೀಲ ಏನಾದರೂ ವೆಯ್ಟ್ ಮಾಡಿದ್ರೆ ಸಾಕು. ಇದೊಂದು 10 ನಿಮಿಷ ಆಗಬೇಕು. ಈಗ 10 ನಿಮಿಷ ಆಗೈತೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ ವೆಜಿಟೇಬಲ್ ಪಲಾವ್. ಇದು ಪರ್ಫೆಕ್ಟಾಗೈತೆ. ಈ ಥರ ಮನೆಯಲ್ಲೇ ಮಾಡ್ಕೊಳ್ಳಿ. ಫಂಕ್ಷನ್ಗಳಿಗೆಲ್ಲ ತುಂಬ ಚೆನ್ನಾಗಿರ್ತದೆ. ಈ ಮಸಾಲೆ ಐಟಮ್ನ ರುಬ್ಬಿಟ್ಟು ಮಾಡಿದ್ರೂ ಚೆನ್ನಾಗಿರ್ತದೆ. ಜಾಸ್ತಿ ಮಸಾಲೆ ಆಗುತ್ತೆ ಅಂತ ಈ ಥರ ಮಾಡೋದು. ಓಕೆ ಫ್ರೆಂಡ್ಸ್, ಬೈ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಬೇಗ ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ಇಲ್ಲಾಂದರೆ ಫಂಕ್ಷನ್ಗಳೆಲ್ಲರೂ ಒಂದು ಸಲ ಟ್ರೈ ಮಾಡಿ. ಯಾವ ಥರ ಬಂತು ಅಂತ ಕಮೆಂಟ್ ಮಾಡಿ. ಓಕೆ ಫ್ರೆಂಡ್ಸ್, ಬೈ.